ನಮಸ್ಕಾರ ಸ್ನೇಹಿತರೆ, ನಾನು ಪ್ರವೀಣ್ ಕುಮಾರ್ ಸಂಸದಿ, ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೈಲಹೊಂಗಲ್. ನಾವೀಗ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ BA ಪ್ರಥಮ ಸೆಮಿಸ್ಟರ್ ಸಮಾಜಶಾಸ್ತ್ರದ 3ನೇ ಘಟಕವಾದಂತಹ ಸಾಮಾಜೀಕರಣ ಮತ್ತು ಸಂಸ್ಕೃತಿ ಎಂಬ ಘಟಕದಲ್ಲಿ ಬರುವಂತಹ 6ನೇ ಅವಧಿಯ ವಿಷಯವನ್ನು ನಾವೀಗ ಚರ್ಚೆ ಮಾಡೋಣ. ಸೊ ಈ ಒಂದು ಅವಧಿಯಲ್ಲಿ ನಾವೀಗ ಚರ್ಚೆ ಮಾಡುವಂತಹ ವಿಷಯ ಏನಪ್ಪ ಅಂದ್ರೆ ಟೈಪ್ಸ್ ಆಫ್ ಕಲ್ಚರ್, ಅಂದರೆ ಸಂಸ್ಕೃತಿಯ ಪ್ರಕಾರಗಳು ಅಂತಕ್ಕಂಥದ್ದು. ಬಹುಶಃ ತಮಗೆ ಈಗಾಗಲೇ ತಿಳಿದಿರೋ ಹಾಗೆ ಸಂಸ್ಕೃತಿ ಅಂದರೆ ಏನು, ಸಂಸ್ಕೃತಿಯ ವ್ಯಾಖ್ಯಾನಗಳು ಮತ್ತು ಸಂಸ್ಕೃತಿಯ ಲಕ್ಷಣಗಳನ್ನು ನಾವು ನೋಡಿದಾಗ ಬಹುಶಃ ಸಂಸ್ಕೃತಿ ಅಂದರೆ ಅದು ಒಂದೇ ಇರ್ತದೇನೋ ಅಂತಕ್ಕಂಥದ್ದು ಇಲ್ಲ. ನಾವು ಅರ್ಥ ಮಾಡ್ಕೊಂಡಿರೋ ಹಾಗೆ ಸಂಸ್ಕೃತಿ ಅಂತಕ್ಕಂಥದ್ದು ವಿಭಿನ್ನವಾಗಿರ್ತಕ್ಕಂತಹ, ವಿಭಿನ್ನ ಕಾಲಘಟ್ಟಗಳಲ್ಲಿ ಬೆಳೆದು ಬಂದಿರುವಂತಹ, ವಿಭಿನ್ನ ಪ್ರದೇಶಗಳಿಗೆ ವಿಭಿನ್ನವಾದಂತಹ ಸಂಸ್ಕೃತಿಯನ್ನು ಅನುಸರಿಸುವಂತಹ ಜನರಿರುವುದರಿಂದ ವಿಭಿನ್ನ ಪ್ರಕಾರಗಳಲ್ಲಿಯೂ ಕೂಡ ಹಲವಾರು ಪ್ರಕಾರಗಳನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಬಹುಶಃ ಇದನ್ನು ಬಹಳಷ್ಟು ಸಮಾಜಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ವಿವಿಧ ರೀತಿಯಲ್ಲಿ ನಾವು ವಿವಿಧ ಪ್ರಕಾರಗಳನ್ನು ಅನುಸರಿಸುತ್ತಾ ಬಂದಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಇದನ್ನು ಹಲವಾರು ರೀತಿಯಲ್ಲಿ ವರ್ಗೀಕರಿಸಿರೋದ್ರಿಂದ ಅವುಗಳನ್ನು ವರ್ಗೀಕರಣ ಆಧಾರವನ್ನು ನಾವು ಈ ಕೆಳಗಿನಂತೆ ನೋಡೋಣ ಅಂತಕ್ಕಂಥದ್ದು. ಸೊ ಅದರಲ್ಲಿ ಮೊದಲನೇದಾಗಿ ಆನ್ ದ ಬೇಸಿಸ್ ಆಫ್ ಡೆವಲಪ್ಮೆಂಟ್. ಸೊ ಅಂದ್ರೆ ಅಭಿವೃದ್ಧಿಯ ಆಧಾರವನ್ನು ಗಮನದಲ್ಲಿಟ್ಟುಕೊಂಡು ಅಥವಾ ಅಭಿವೃದ್ಧಿಯ ಆಧಾರದ ಮೇಲೆ ಏನು ಮಾಡಿದಾರಪ್ಪ ಅಂದರೆ ಸಂಸ್ಕೃತಿಯನ್ನು ವಿಭಿನ್ನ ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೇದು ಮಟೀರಿಯಲ್ ಕಲ್ಚರ್. ಮಟೀರಿಯಲ್ ಅಂದರೆ ಭೌತ ಸಂಸ್ಕೃತಿ ಅಂತಕ್ಕಂಥದ್ದು. ಅಂದರೆ ಮನುಷ್ಯ ತನ್ನ ಜೀವನದ ಗೊತ್ತುಗುರಿಗಳನ್ನು ಅಥವಾ ತನ್ನ ಜೀವನದ ಅವನ್ನು ನಡೆಸಲಿಕ್ಕೆ ಆತ ಬಳಸಿಕೊಂಡಿರುವಂತಹ ಭೌತಿಕ ವಸ್ತುಗಳನ್ನು ಆಧಾರವಾಗಿಟ್ಟುಕೊಂಡು ಏನು ಮಾಡಿದಾರಪ್ಪ ಅಂದ್ರೆ ಭೌತ ಸಂಸ್ಕೃತಿ ಅಂಥೇಳಿ ವಿಭಾಗ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದು ಬಹುಶಃ ನಾವು ನಿತ್ಯ ಜೀವನದಲ್ಲಿ ಬಳಸುವಂತಹ ಹಲವಾರು ರೀತಿಯಾಗಿರ್ತಕ್ಕಂತಹ ವಸ್ತುಗಳು, ಭೌತಿಕ ವಸ್ತುಗಳು, ಅದು ಬಿಲ್ಡಿಂಗ್ ಆಗಿರ್ಬೋದು, ಸ್ಮಾರ್ಟ್ಫೋನ್ ಆಗಿರ್ಬೋದು, ಅಥವಾ ವೆಹಿಕಲ್ಸ್ಗಳಾಗಿರ್ಬೋದು, ಅಥವಾ ನಾವು ಬಳಸ್ತಕ್ಕಂತಹ ಇನ್ನಿತರೆ ಭೌತಿಕ ವಸ್ತುಗಳು ಕೂಡ ಇದರಲ್ಲಿ ಸೇರಿಕೊಳ್ಳೋದ್ರಿಂದ ಇದನ್ನು ಭೌತ ಸಂಸ್ಕೃತಿ ಅಂತ ಕರೆದಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಅಭಿವೃದ್ಧಿ ಆಧಾರದ ಮೇಲೆ ಮತ್ತೊಂದು ವಿಧಾನದ ಸಂಸ್ಕೃತಿ ಅಂತಂದ್ರೆ ನಾನ್ ಮಟೀರಿಯಲ್ ಕಲ್ಚರ್ ಅಂತಂದರೆ ಅಭೌತ ಸಂಸ್ಕೃತಿ ಅಂತಕ್ಕಂಥದ್ದು. ಐಡಿಯಾಸ್, ಬಿಲೀಫ್ಸ್, ವ್ಯಾಲ್ಯೂಸ್, ಮಾರಲ್ಸ್, ಕಸ್ಟಮ್ಸ್, ಟ್ರೆಡಿಷನ್ಸ್ ಆ್ಯಂಡ್ ಲ್ಯಾಂಗ್ವೇಜ್. ಸೊ ಇವುಗಳನ್ನು ಮಾನವ ತನ್ನ ನಿತ್ಯ ಜೀವನದಲ್ಲಿ ತಾನು ವಿಚಾರಿಸುವಂತಹ ತನ್ನ ವಿಚಾರಗಳಾಗಿರ್ಬೋದು, ಅಥವಾ ನಂಬಿಕೆಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಪದ್ಧತಿಗಳಾಗಿರ್ಬೋದು, ರೂಢಿಗಳಾಗಿರ್ಬೋದು, ಅಥವಾ ಭಾಷೆ ಆಗಿರ್ಬೋದು, ಇವುಗಳು ನಮಗೆ ಮುಟ್ಲಿಕ್ಕೆ ಆಗೋದಿಲ್ಲ, ಅಂದರೆ ಅಗೋಚರವಾಗಿರ್ತಕ್ಕಂಥವು. ಹಾಗಾಗಿ ಅವುಗಳನ್ನೂ ಕೂಡ ಮಾನವ ತನ್ನ ನಿತ್ಯ ಜೀವನದಲ್ಲಿ ತನ್ನ ಜೀವನದ ಸಾಧನೆಗಳನ್ನು ಮಾಡಲಿಕ್ಕೆ ಅಥವಾ ತನ್ನ ಜೀವನದ ಗುರಿಗಳನ್ನು ಮುಟ್ಟಲಿಕ್ಕೆ ಅವುಗಳನ್ನು ಕೂಡ ಬಳಸ್ಕೊಳ್ತಾ ಇರೋದ್ರಿಂದ ಅವುಗಳನ್ನು ನಾನ್ ಮಟೀರಿಯಲ್ ಕಲ್ಚರ್ ಅಥವಾ ಅಭೌತ ಸಂಸ್ಕೃತಿ ಅಂತ ಕರೆದಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಹೀಗೆ MF ಅಕ್ಬರ್ರವರ ಒಂದು ಇದರ ಮೇಲೆ ಅವರ ಒಂದು ಅಭಿಪ್ರಾಯದಂತೆ ಸಂಸ್ಕೃತಿಯನ್ನು ಭೌತ ಮತ್ತು ಅಭೌತ ಸಂಸ್ಕೃತಿ ಅಂತೇಳಿ ವರ್ಗೀಕರಿಸಿದ್ದಾರೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಮತ್ತೊಂದು ವಿಧದ ಪ್ರಕಾರ ಏನಪ್ಪ ಅಂತಂದ್ರೆ ಅದು ಸಂಸ್ಕೃತಿ ಹರಡುವಂತಹ ಆಧಾರದ ಮೇಲೆ ಏನು ಮಾಡಿದಾರೆ ಅಂದ್ರೆ ಅದನ್ನು ಸಂಸ್ಕೃತಿಯನ್ನು ವಿಭಾಗ ಮಾಡಿದ್ದಾರೆ ಅಂತಕ್ಕಂಥದ್ದು, ವರ್ಗೀಕರಣ ಮಾಡಿದ್ದಾರೆ ಅಂತಕ್ಕ ಆನ್ ದ ಬೇಸಿಸ್ ಆಫ್ ಸ್ಪ್ರೆಡ್ ಅಂತಕ್ಕಂಥದ್ದು. ಇಲ್ಲಿ ಬರುವಂತಹದ್ದು ಡಾಮಿನೆಂಟ್ ಕಲ್ಚರ್, ಸಬ್ ಕಲ್ಚರ್ ಮತ್ತು ಕೌಂಟರ್ ಕಲ್ಚರ್ ಅನ್ನುವಂತಹ 3 ವಿಧಾನಗಳನ್ನು, 3 ಪ್ರಕಾರಗಳನ್ನು ನಾವು ನೋಡಬಹುದು ಅಂತಕ್ಕಂಥದ್ದು. ಸೊ ಅದರಲ್ಲಿ ಮೊದಲನೇದು ಡಾಮಿನೆಂಟ್ ಕಲ್ಚರ್. ದ ಕಲ್ಚರ್ ಪ್ರಾಕ್ಟೀಸ್ಡ್ ಬೈ ದ ಮೆಜಾರಿಟಿ ಇನ್ ಅ ಸೊಸೈಟಿ ಆ್ಯಂಡ್ ಆಫನ್ ಇನ್ಫ್ಲೂಯೆನ್ಸಿಂಗ್ ಅದರ್ಸ್. ಅಂತಂದರೆ ಡಾಮಿನೆಂಟ್ ಅಂದರೆ ಪ್ರಬಲ ಸಂಸ್ಕೃತಿ ಅಂತಕ್ಕಂಥದ್ದು. ಪ್ರಬಲ ಸಂಸ್ಕೃತಿ ಅಂತ ಯಾವುದಕ್ಕೆ ಕರಿತೀವಪ್ಪ ನಾವು ಅಂತಂದ್ರೆ, ಒಂದು ಪ್ರದೇಶದಲ್ಲಿ ಅಥವಾ ಒಂದು ದೇಶದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಜನ, ಅಂದರೆ ಮೆಜಾರಿಟಿ ಪೀಪಲ್ ಅಥವಾ ಸೊಸೈಟಿಯ ಮೆಜಾರಿಟಿ ಆಫ್ ದ ಸೊಸೈಟಿ ಅಂತ ಏನು ಕರಿತೀವೋ ಆ ಸಮಾಜದ ಬಹುಸಂಖ್ಯಾತ ಜನರು ಅನುಸರಿಸುವಂತಹ ಮತ್ತು ಪ್ರಭಾವ ಬೀರುವಂತಹ ಸಂಸ್ಕೃತಿಗಳನ್ನು ನಾವು ಡಾಮಿನೆಂಟ್ ಕಲ್ಚರ್ ಅಥವಾ ಪ್ರಬಲ ಸಂಸ್ಕೃತಿ ಅಂತ ಕರಿತೀವಿ ಅಂತಕ್ಕಂಥದ್ದು. ಉದಾಹರಣೆಗೆ ಇವತ್ತು ನಮ್ಮ ಜಗತ್ತಿನಾದ್ಯಂತ ನಾವು ವೆಸ್ಟರ್ನ್ಸ್ ಗ್ಲೋಬಲ್ ಕಲ್ಚರ್ ಅಂತಂದರೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಹೆಚ್ಚಾಗಿ ಅನುಸರಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಇಡೀ ಪಾಶ್ಚಾತ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಜಗತ್ತಿನ ತುಂಬೆಲ್ಲ ಹರಡಿದೆ ಅಂತಕ್ಕಂಥದ್ದು. ಹಾಗಾಗಿ ಅದರ ಪ್ರಭಾವದ ಆಧಾರದ ಮೇಲೆ ನಾವು ಡಾಮಿನೆಂಟ್ ಕಲ್ಚರ್ ಅಂತಕ್ಕಂಥದ್ದನ್ನು ಕರಿತೀವಿ ಅನ್ನುವಂಥದ್ದು. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಇನ್ನೊಂದು ಸಂಸ್ಕೃತಿ ಪ್ರಕಾರ ಏನು ಅಂತಂದ್ರೆ ಸಬ್ ಕಲ್ಚರ್ ಅಂತ, ಉಪಸಂಸ್ಕೃತಿ ಅಂತಕ್ಕಂಥದ್ದು. ಇದು ಕೂಡ ಸಂಸ್ಕೃತಿಯ ಹರಡುವಿಕೆಯ ಆಧಾರವಾಗಿ ಇಟ್ಕೊಂಡಿದೆ ಅಂತಕ್ಕಂಥದ್ದು. ಅ ಸ್ಮಾಲರ್ ಕಲ್ಚರಲ್ ಗ್ರೂಪ್ ವಿತಿನ್ ಅ ಲಾರ್ಜರ್ ಒನ್ ಹ್ಯಾವಿಂಗ್ ಇಟ್ಸ್ ಓನ್ ಡಿಸ್ಟಿಂಕ್ಟ್ ನಾರ್ಮ್ಸ್ ಆ್ಯಂಡ್ ವ್ಯಾಲ್ಯೂಸ್. ಅಂತಂದರೆ ಒಂದು ಪ್ರಧಾನ ಸಂಸ್ಕೃತಿಯಲ್ಲಿ ಆ ಸಂಸ್ಕೃತಿಯನ್ನು ಅನುಸರಿಸದೆ
ತನ್ನದೇ ಆಗಿರುವಂತಹ ಒಂದು ಆ ಸಂಸ್ಕೃತಿಯ ಆಧಾರದ ಮೇಲೆ ಮತ್ತೊಂದು ಉಪಸಂಸ್ಕೃತಿಯನ್ನು ಅನುಸರಿಸುವಂತಹ ಗುಂಪಿನ ಜನರಿಗೆ ಅನುಸರಿಸುವಂತಹ ಸಂಸ್ಕೃತಿಯನ್ನು ನಾವು ಉಪಸಂಸ್ಕೃತಿ ಅಂತ ಕರಿತೀವಿ ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಬಹಳ ಬೆಸ್ಟ್ ಎಕ್ಸಾಂಪಲ್ಸ್ ಏನು ಅಂತಂದ್ರೆ ಟ್ರೈಬಲ್ ಪೀಪಲ್ಸ್ ಅನುಸರಿಸುವಂತಹ ಸಂಸ್ಕೃತಿ ಅಂದರೆ ಬುಡಕಟ್ಟು ಜನರು ಅನುಸರಿಸುವಂತಹ ಅಥವಾ ಬುಡಕಟ್ಟು ಸಮುದಾಯದವರು ಆಚರಿಸುವಂತಹ ಒಂದು ಸಂಸ್ಕೃತಿ ಏನಿದೆಯೋ ಆ ಸಂಸ್ಕೃತಿಗೆ ನಾವು ಉಪಸಂಸ್ಕೃತಿ ಅಂತ ಕರಿತೀವಿ ಅಂತಕ್ಕಂಥದ್ದು. ಉದಾಹರಣೆಗೆ ಕರ್ನಾಟಕದಲ್ಲಿ ಸಿದ್ಧಿ ಬುಡಕಟ್ಟು ಜನರು ಅಥವಾ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನರು, ಸೋಲಿಗರು ಅಂತಕ್ಕಂಥ ಬುಡಕಟ್ಟು ಜನರು ಅನುಸರಿಸುವಂತಹದ್ದು. ಹಾಗೆ ಭಾರತದಾದ್ಯಂತಹ ನಾಗಾಗಳು, ಆಮೇಲೆ ಬಿಹುಗಳು ಅನ್ನುವಂತಹ, ಗೊಂಡರು ಅನ್ನುವಂತಹ ಉಪ ಬುಡಕಟ್ಟು ಪಂಗಡಗಳು ಅನುಸರಿಸುವಂತಹ ಒಂದು ಸಂಸ್ಕೃತಿಗೆ ನಾವು ಸಬ್ ಕಲ್ಚರ್ ಅಂತ ಕರಿಬೋದು ಅಂತಕ್ಕಂಥದ್ದು. ಸೊ ಹಾಗೆ ಇನ್ನೊಂದು ಸಂಸ್ಕೃತಿ ಹರಡುವಿಕೆ ಆಧಾರದ ಮೇಲೆ ಮತ್ತೊಂದು ಸಂಸ್ಕೃತಿ ಅಂತಂದ್ರೆ ಕೌಂಟ್ರ್ ಕಲ್ಚರ್, ಸೊ ಅಥವಾ ಪ್ರತಿ ಸಂಸ್ಕೃತಿ ಅಂತ ಕರಿತೀವಿ ನಾವು. ಗ್ರೂಪ್ಸ್ ರಿಜೆಕ್ಟಿಂಗ್ ಆ್ಯಂಡ್ ಅಪೋಸಿಂಗ್ ಮೇನ್ ಸ್ಟ್ರೀಮ್ ಕಲ್ಚರಲ್ ನಾರ್ಮ್ಸ್ ಅಂತಕ್ಕಂಥದ್ದು. ಸೊ ಇದಕ್ಕೆ ಏನಪ್ಪ ಅಂತಂದ್ರೆ ಬಹುಶಃ ಇದೊಂದು ರೀತಿ ಒಂದು ದೇಶದ ಪ್ರಧಾನ ಸಂಸ್ಕೃತಿಗೆ ವಿರುದ್ಧವಾಗಿ ಆ ಜನ ಅನುಸರಿಸುವಂತಹ ಸಂಸ್ಕೃತಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ವಿರುದ್ಧ ಸಂಸ್ಕೃತಿ ಅಥವಾ ಪ್ರತಿ ಸಂಸ್ಕೃತಿ ಅಥವಾ ಕೌಂಟರ್ ಕಲ್ಚರ್ ಅನ್ನುವಂತಹ ಕರಿತೀವಿ ಅಂತಕ್ಕಂಥದ್ದು. ಉದಾಹರಣೆಗೆ 1960ರಲ್ಲಿ ಹಿಪ್ಪಿ ಅನ್ನುವಂತಹ ಜನರು ಏನು ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ವಿರುದ್ಧ ಒಂದು ತಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿ ಬೇಕು ಅಂತೇಳಿ ಆ ಸಂಸ್ಕೃತಿಯ ವಿರುದ್ಧ ಒಂದು ಚಳವಳಿ ನಡೆಸ್ತಾರೆ. ಅದು ಹಿಪ್ಪಿ ಮೂಮೆಂಟ್ ಅಂತಲೇ ಹೆಸರುವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೆಲವು ಬುಡಕಟ್ಟು ಪ್ರದೇಶಗಳು, ಉದಾಹರಣೆಗೆ ಬೋಡೋಲ್ಯಾಂಡ್ ಅಂತಕ್ಕಂಥ ಒಂದು ಆಸಾಂ ಬುಡಕಟ್ಟು ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿರುವಂಥವ್ರಾಗಿರ್ಬೋದು ಅಥವಾ ಆಸಾಮ್ನಲ್ಲಿರ್ತಕ್ಕಂಥ ಕೂಕಿ ಮತ್ತು ನಾಗಾ ಅಂತಕ್ಕಂಥ ಬುಡಕಟ್ಟು ಜನಾಂಗದವರು ಇವತ್ತಿಗೂ ಕೂಡ ಅವರಾಗಿರ್ಬೋದು, ಆಮೇಲೆ ನಕ್ಸಲೈಟ್ಸ್ ಅನ್ನುವಂತಹ ಕೆಲವು ಸಮುದಾಯದವರಾಗಿರ್ಬೋದು, ಅಥವಾ ಕೆಲವು ಭಯೋತ್ಪಾದಕರು ಆಚರಿಸುವಂತಹ ಕೆಲವು ಭಯೋತ್ಪಾದಕ ಸಮೂಹಗಳು ಆಚರಿಸುವಂಥ ಸಂಸ್ಕೃತಿ ಆಗಿರ್ಬೋದು, ಅದು ಒಂದು ದೇಶದ ಪ್ರಧಾನ ಸಂಸ್ಕೃತಿಗೆ ವಿರುದ್ಧವಾಗಿರುವಂತಹ ಸಂಸ್ಕೃತಿ ಆಗಿರೋದ್ರಿಂದ ಅದನ್ನು ಕೌಂಟರ್ ಕಲ್ಚರ್ ಅಂತ ಕರೀತಾರೆ ಅಂತಕ್ಕಂಥದ್ದು. ಅದು ಅಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ವಿಚಾರಗಳಿರ್ತವೆ, ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಆಚರಣೆಗಳಿರ್ತವೆ, ಪದ್ಧತಿಗಳಿರ್ತವೆ, ರೂಢಿಗಳಿರ್ತವೆ, ಅಥವಾ ಅವರದೇ ಆಗಿರುವಂತಹ ಒಂದು ಆಹಾರ ಸಂಸ್ಕೃತಿ ಆಗಿರ್ತದೆ, ವೇಷಭೂಷಣ ಆಗಿರ್ತದೆ. ಅವೆಲ್ಲವೂ ತನ್ನ ದೇಶದ ಅಥವಾ ತನ್ನ ರಾಷ್ಟ್ರದ ಅಥವಾ ಒಂದು ಪ್ರಧಾನ ಸಂಸ್ಕೃತಿಗೆ ವಿರುದ್ಧವಾಗಿ ಅವರು ಆಚರಿಸ್ತಾ ಇರ್ತಾರೆ ಅಂತಕ್ಕಂಥದ್ದು. ಇದಕ್ಕೆ ನಾವು ಕೌಂಟರ್ ಕಲ್ಚರ್ ಅಂತ ಕರಿತೀವಿ ಅನ್ನುವಂಥದ್ದು. ಹಾಗೆ ಮತ್ತೊಂದು ವಿಧಾನದ ಸಂಸ್ಕೃತಿಯ ಏನಪ್ಪ ಅಂತಂದ್ರೆ ಆನ್ ದ ಬೇಸಿಸ್ ಆಫ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಅಂತಕ್ಕಂಥದ್ದು. ಅಂದರೆ ಭೌಗೋಳಿಕ ಸ್ಥಾನದ ಆಧಾರದ ಮೇಲೆಯೂ ಕೂಡ ಏನು ಮಾಡಿದ್ರೆ ಸಂಸ್ಕೃತಿಯನ್ನು ವಿವಿಧ ಸಂಸ್ಕೃತಿಗಳನ್ನಾಗಿ ವಿಭಾಗಿಸಿದ್ದಾರೆ, ವರ್ಗೀಕರಣ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲಿ ಬರ್ತಕ್ಕಂಥದ್ದು ನ್ಯಾಷನಲ್ ಕಲ್ಚರ್ ಶೇರ್ಡ್ ಬೈ ಪೀಪಲ್ ಆಫ್ ಎ ಪರ್ಟಿಕ್ಯುಲರ್ ನೇಷನ್ ಅಂತಕ್ಕಂಥದ್ದು. ಅಂದರೆ ಒಂದು ರಾಷ್ಟ್ರದ ಸಂಸ್ಕೃತಿ ಅಥವಾ ರಾಷ್ಟ್ರೀಯ ಸಂಸ್ಕೃತಿ ಅಂತ ಕೂಡ ನಾವು ಕರಿತೀವಿ ಅಂತಕ್ಕಂಥದ್ದು. ಅಂದರೆ ಉದಾಹರಣೆಗೆ ಭಾರತ ರಾಷ್ಟ್ರ ಅಥವಾ ಭಾರತೀಯರು ಅನುಸರಿಸುವಂತಹ ಸಂಸ್ಕೃತಿ ಏನಿದೆಯೋ ಅದು ರಾಷ್ಟ್ರೀಯ ಸಂಸ್ಕೃತಿ ಅಂತಕ್ಕಂಥದ್ದು. ಅಂದರೆ ಇಡೀ ಭಾರತದ ಜನರೆಲ್ಲರೂ ಆಚರಿಸುವಂತಹ ಒಂದು ವಿಧಾನದ ಸಂಸ್ಕೃತಿಗೆ ಅದು ಭಾರತೀಯ ಸಂಸ್ಕೃತಿ ಅಂತ ನಾವು ಕರಿತೀವಿ ಅಂತಕ್ಕಂಥದ್ದು. ಹಾಗೆ ಪಾಕಿಸ್ತಾನ ಆಗಿರ್ಬೋದು, ಅಮೇರಿಕನ್ ಕಲ್ಚರ್ ಆಗಿರ್ಬೋದು, ಇಂಗ್ಲೆಂಡ್ ಕಲ್ಚರ್ ಆಗಿರ್ಬೋದು, ಅವೆಲ್ಲವೂ ಆ ದೇಶದಲ್ಲಿ ಆಚರಿಸುವಂತಹ ನ್ಯಾಷನಲ್ ಕಲ್ಚರ್ಗಳಾಗಿರ್ತವೆ ಅಂತದ್ದು. ಹಾಗೆ ಮತ್ತೊಂದು ವಿಧಾನದ ಜಿಯೋಗ್ರಫಿಕಲ್ ಲೊಕೇಶನ್ ಆಧಾರದ ಮೇಲೆ, ಭೌಗೋಳಿಕ ಸ್ಥಾನದ ಆಧಾರದ ಮೇಲೆ ಮತ್ತೊಂದು ಪ್ರಕಾರದ ಸಂಸ್ಕೃತಿ ಅಂತಂದ್ರೆ ಅದು ರೀಜನಲ್ ಕಲ್ಚರ್ ಅಂತ ಕರಿತೀವಿ. ಅಂದ್ರೆ ಪ್ರಾದೇಶಿಕ ಸಂಸ್ಕೃತಿ ಅಂತ. ಉದಾಹರಣೆಗೆ ಭಾರತ ದೇಶದ ಸಂಸ್ಕೃತಿ ನ್ಯಾಷನಲ್ ಕಲ್ಚರ್ ಆದರೆ ಭಾರತ ದೇಶದಲ್ಲಿಯೇ ಹಲವಾರು ರಾಜ್ಯಗಳು ಅಥವಾ ಹಲವಾರು ಪ್ರದೇಶಗಳು ತಮ್ಮ ಸ್ಥಾನಕ್ಕೆ ಅನುಗುಣವಾಗಿ, ತಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಅನುಸರಿಸುವಂತಹ ಒಂದು ಪ್ರಾದೇಶಿಕ ಸಂಸ್ಕೃತಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅದು ಪ್ರಾದೇಶಿಕ ಸಂಸ್ಕೃತಿ ಅಂತ ಕರಿತೀವಿ. ಉದಾಹರಣೆಗೆ ಕನ್ನಡ ಕಲ್ಚರ್, ಮರಾಠಿ ಕಲ್ಚರ್, ಆಮೇಲೆ ಬಿಹಾರಿ ಕಲ್ಚರ್, ಆನಂತರ ಏನಂತಾರದು ಪಂಜಾಬಿ ಕಲ್ಚರ್. ಹೀಗೆ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದಕ್ಕೆ ನಾವೇನು ಕರಿತೀವಿ, ಒಂದೇ ಪ್ರದೇಶದಲ್ಲಿ ಇದ್ಕೊಂಡು, ಒಂದೇ ದೇಶದಲ್ಲಿ ಇದ್ಕೊಂಡು ವಿವಿಧ ಪ್ರದೇಶಗಳಿಗೆ ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಆಚರಿಸುವಂತಹ ಸಂಸ್ಕೃತಿಗೆ ಪ್ರಾದೇಶಿಕ ಸಂಸ್ಕೃತಿ ಎಂದು ಕರೀತಾರೆ ಅಂತಕ್ಕಂಥದ್ದು. ಹಾಗೆ ಇದರಲ್ಲಿ ಬರುವಂತಹದ್ದು ಮತ್ತೊಂದು ಲೋಕಲ್ ಕಲ್ಚರ್ ಅಂತಕ್ಕಂಥದ್ದು. ಲೋಕಲ್ ಕಲ್ಚರ್ ಅಂತಂದ್ರೆ ವೆರಿ ಸ್ಪೆಸಿಫಿಕ್ ಟು ಕಮ್ಯುನಿಟಿ ಆರ್ ಲೊಕ್ಯಾಲಿಟಿ ಅಂತಕ್ಕಂಥದ್ದು. ಉದಾಹರಣೆಗೆ ಫೋಕ್ ಡ್ಯಾನ್ಸ್ ಆಫ್ ಅ ವಿಲೇಜ್ ಅಂತ. ಸೊ ಉದಾಹರಣೆಗೆ ಒಂದು ರಾಷ್ಟ್ರದ ಸಂಸ್ಕೃತಿಯಲ್ಲಿ ಕೆಲವು ಹಳ್ಳಿಗಳಲ್ಲಿ ಅಥವಾ ಕೆಲವು ಸಮೂಹಗಳಲ್ಲಿ ಅಥವಾ ಕೆಲವು ಸಮುದಾಯಗಳಲ್ಲಿ ಏನಾಗ್ತವಪ್ಪ ಅಂದರೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನು ಅವರು ಆಚರಿಸ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ಅದು ಕ್ರೀಡೆ ಇರ್ಬೋದು. ಈ ಉದಾಹರಣೆಗೆ ನಾವು ದಕ್ಷಿಣ ಕನ್ನಡಕ್ಕೆ ಹೋದರೆ ಕಂಬಳ ಅನ್ನುವಂತಹ ಒಂದು ಕೆಸರುಗದ್ದೆ ಓಟ ಐತೆ, ಅದೊಂದು ಅಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಸಂಸ್ಕೃತಿ ಆಗಿರತಕ್ಕಂಥದ್ದು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದರೆ ಮತ್ತೊಂದು
ಸಂಸ್ಕೃತಿ ಏನಪ್ಪ ಅಂತಂದ್ರೆ ಅದು ಯಕ್ಷಗಾನ ಮತ್ತು ಬಯಲಾಟ ಅಂತಕ್ಕಂಥದ್ದು ಆಡ್ತಾರೆ ಅಂತಕ್ಕಂಥದ್ದು ಅದು ಅಲ್ಲಿರ್ತಕ್ಕಂತಹ ಒಂದು ಪ್ರಾದೇಶಿಕ ಸಂಸ್ಕೃತಿಗೆ ಅದು ಅಲ್ಲಿರುವಂತಹ ಸ್ಥಳೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಚಾರ ಅಂತಕ್ಕಂಥದ್ದು. ಹಾಗೆ ಭಾಷೆನೂ ಅಷ್ಟೇ ವಿವಿಧ ಈ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಭಾರತದಲ್ಲಿ ಆಗಿರ್ಬೋದು ಹಲವಾರು ಪ್ರದೇಶಗಳಲ್ಲಿ ಆಯಾ ಸ್ಥಳೀಯ ಭಾಷೆಗಳಿದಾವೆ ಅಂತಕ್ಕಂಥದ್ದು. ಏನು ಕರ್ನಾಟಕದಲ್ಲಿ ಕನ್ನಡಿಗರೇ ಪ್ರಧಾನವಾದಂಥ ಭಾಷೆಯನ್ನಾಡಿದರೂ ಕೂಡ ಕೆಲವು ಹಳ್ಳಿಗಳಲ್ಲಿ ಅವ್ರೇನು ಮಾಡ್ತಾರೆ ತಮ್ಮದೇ ಆಗಿರ್ತಕ್ಕಂಥ ಲೋಕಲ್ ಲ್ಯಾಂಗ್ವೇಜ್ಗಳನ್ನು ಬಳಸ್ತಕ್ಕಂಥದ್ದು. ಉದಾಹರಣೆಗೆ ಒಡ್ಡರ ಒಂದು ಭಾಷೆ ಆಗಿರ್ಬೋದು ಅಥವಾ ಅಲ್ಲಿ ದಕ್ಷಿಣ ಕನ್ನಡ ಕಡೆ ಬರ್ತಕ್ಕಂತಹ ತುಳು ಅಂತಕ್ಕಂತಹ ಭಾಷೆ ಆಗಿರ್ಬೋದು, ಕೆಲವು ಲಿಪಿನೇ ಇಲ್ಲ ಅಂತಹ ಭಾಷೆಗಳನ್ನ ಬಳಸ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಲೋಕಲ್ ಕಲ್ಚರ್ ಅಂತ ಕರಿತೀವಿ ಅಂತಕ್ಕಂಥದ್ದು. ಇನ್ನು ಕೆಲವು ಕಡೆ ಹೋದ್ರೆ ಜಾನಪದ ಸಂಸ್ಕೃತಿಯನ್ನು ಕೂಡ ಆಚರಿಸ್ತಾರೆ ಅಥವಾ ಜಾನಪದ ನೃತ್ಯಗಳನ್ನು ಕೂಡ ಆಚರಿಸ್ತಾರೆ ಅಂತಕ್ಕಂಥದ್ದು. ಅದು ಅಲ್ಲಿಯ ಸ್ಥಳೀಯ ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿದೆ ಅಂತಕ್ಕಂಥದ್ದು. ಹಾಗೆ ಮತ್ತೊಂದು ವಿಧಾನದ ಸಂಸ್ಕೃತಿ ಏನಪ್ಪ ಅಂದ್ರೆ ಅದು ಸಾಮಾಜಿಕ ಸಮೂಹಗಳನ್ನು ಆಧರಿಸಿರ್ತಕ್ಕಂತಹ ಒಂದು ಸಂಸ್ಕೃತಿಯಾಗಿದೆ ಅಂತಕ್ಕಂಥದ್ದು. ಉದಾಹರಣೆಗೆ ಅದರಲ್ಲಿ ಬರ್ತಕ್ಕಂತಹದ್ದು ಆನ್ ದ ಬೇಸಿಸ್ ಆಫ್ ಸೋಷಿಯಲ್ ಗ್ರೂಪ್, ದ ಒನ್ ಈಸ್ ಫೋಕ್ ಕಲ್ಚರ್, ಟ್ರೆಡಿಷನಲ್ ಪ್ರಾಕ್ಟೀಸಸ್ ಆ್ಯಂಡ್ ಬಿಲೀಫ್ಸ್ ಆಫ್ ರೂರಲ್ ಲೆಸ್ ಇಂಡಸ್ಟ್ರಿಯಲೈಸ್ಡ್ ಕಮ್ಯುನಿಟೀಸ್. ಎಕ್ಸಾಂಪಲ್ ವಿಲೇಜ್ ಫೆಸ್ಟಿವಲ್ಸ್, ಫೋಕ್ ಮ್ಯೂಸಿಕ್ ಅಂತಕ್ಕಂಥದ್ದು. ಅಂದರೆ ಇದು ಜಾನಪದ ಸಂಸ್ಕೃತಿ ಅಂತಕ್ಕಂಥದ್ದು. ಅಂದರೆ ಸಾಮಾಜಿಕ ಸಮೂಹಗಳಲ್ಲಿ ಆಚರಿಸುವಂತಹ ಒಂದು ಜಾನಪದ ಸಂಸ್ಕೃತಿ ಅಂತಂದರೆ ಇದೊಂದು ಪರಂಪರಾನುಗತವಾಗಿ ಆಚರಿಸಿಕೊಂಡು ಬಂದಿರತಕ್ಕಂತಹ ನಂಬಿಕೆಗಳಿಂದ ಕೂಡಿರ್ತಕ್ಕಂತಹ ಗ್ರಾಮೀಣ ಪ್ರದೇಶದ ಜನರು ಆಚರಿಸುವಂತಹ ಅಥವಾ ನಗರ ಪ್ರದೇಶಗಳಿಲ್ಲದ ಅಥವಾ ಕೈಗಾರಿಕೀಕರಣ ಹೊಂದದಂತಹ ಹಳ್ಳಿಗಳಲ್ಲಿ ಇಂತಹ ಒಂದು ಸಂಸ್ಕೃತಿಯನ್ನು ಈಗಲೂ ಕೂಡ ಆಚರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಹಳ್ಳಿಯಲ್ಲಿರುವಂತಹ ಒಂದು ಜಾನಪದ ಸಂಸ್ಕೃತಿ ಆಗಿರ್ಬೋದು, ಜಾನಪದ ಸಂಗೀತ ಆಗಿರ್ಬೋದು, ಅವುಗಳು ಮಾಡ್ತಾರೆ. ಉದಾಹರಣೆಗೆ ವಿಶೇಷವಾಗಿ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಜಾನಪದ ಗೀತೆಗಳಿಗೆ ಉತ್ತರ ಕರ್ನಾಟಕ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಅಲ್ಲಿ ಟ್ರ್ಯಾಕ್ಟರ್ ಸಾಂಗ್ಸ್ ಅಂತ ಬರ್ತಾವೆ ಅಥವಾ ಜಾನಪದ ಸಾಂಗ್ಸ್ ಅಂತ ಬರ್ತಾವೆ, ಅವುಗಳನ್ನು ಹೆಚ್ಚಾಗಿ ಅಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಇದೊಂದು ಕೂಡ ಜಾನಪದ ಸಂಸ್ಕೃತಿ ಅಲ್ಲಿರುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅಂತ ನಾವು ಇಲ್ಲಿ ತಿಳ್ಕೊಬೋದು. ಹಾಗೆ ಮತ್ತೊಂದು ವಿಧಾನದ ಸಾಮಾಜಿಕ ಸಮೂಹವನ್ನು ಅನುಸರಿಸುವಂತಹ ಕಲ್ಚರ್ ಏನಪ್ಪ ಅಂದ್ರೆ ಅದು ಪಾಪ್ ಕಲ್ಚರ್ ಅಥವಾ ಪಾಪ್ಯುಲರ್ ಕಲ್ಚರ್ ಅಂತ ಕೂಡ ಕರಿಬಹುದು ಅಂತಕ್ಕಂಥದ್ದು. ವಿಶೇಷವಾಗಿ ಮಾಡರ್ನ್ ಕಲ್ಚರಲ್ ಎಲಿಮೆಂಟ್ಸ್ ಸ್ಪ್ರೆಡ್ ವಯಾ ಮಾಸ್ ಮೀಡಿಯಾ ಆ್ಯಂಡ್ ಟ್ರೆಂಡ್ಸ್. ಸೊ ಇದು ಏನಾಗಿದೆ ಅಂತಂದರೆ ಇತ್ತೀಚೆಗೆ ಸಮೂಹ ಮಾಧ್ಯಮಗಳು ಅಥವಾ ಸಾಮಾಜಿಕ ಮಾಧ್ಯಮಗಳ ಒಂದು ಏನು ಮಾಡಿದಾವೆ ಅಂದರೆ ಒಂದು ಪಾಪ್ ಕಲ್ಚರನ್ನು ಅನ್ನುವಂತಹ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿದಾವೆ ಅಂತಕ್ಕಂಥದ್ದು. ಅಂದರೆ ಪಾಪ್ಯುಲರ್ ಸಂಸ್ಕೃತಿ ಅಥವಾ ಏನಂದರೆ ಜನಪ್ರಿಯ ಸಂಸ್ಕೃತಿ ಅಂತ ನಾವು ಕರಿತೀವಿ. ಪಾಪ್ ಕಲ್ಚರ್ ಅಂದರೆ ಜನಪ್ರಿಯ ಸಂಸ್ಕೃತಿ ಅಂತಕ್ಕಂಥದ್ದು. ಇದನ್ನು ವಿಶೇಷವಾಗಿ ಒಂದು ಫ್ಯಾಷನ್ನಾಗಿ ಅಥವಾ ಒಂದು ಬಾಲಿವುಡ್ದವರು ಅಥವಾ ಹಾಲಿವುಡ್ದವರು ಏನು ಮಾಡ್ತಾರೆ ಅಂದರೆ ಈ ಪಾಪ್ಯುಲರ್ ಕಲ್ಚರ್ಗಳನ್ನು ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇತ್ತೀಚೆಗೆ ನಡೀತಕ್ಕಂತಹ ಒಂದು ರೀಲ್ಸ್ಗಳಾಗಿರ್ಬೋದು, ಯೂಟ್ಯೂಬ್ ರೀಲ್ಸ್ಗಳಾಗಿರ್ಬೋದು ಅಥವಾ ಯೂಟ್ಯೂಬ್ ವಿಡಿಯೋಸ್ಗಳಾಗಿರ್ಬೋದು. ಸೊ ಅವೆಲ್ಲವೂ ಕೂಡ ಒಂಥರ ಪಾಪ್ ಕಲ್ಚರಾಗಿ ಬೆಳೀತದೆ ಅಂತಕ್ಕಂಥದ್ದು. ಹಾಗೆ ಅದ್ರ ಜೊತೆಗೆ ಇನ್ನೂ ಒಂದು ಪಾಪ್ ಕಲ್ಚರ್ ಇತ್ತೀಚೆಗೆ ಬಂದಿರತಕ್ಕಂಥದ್ದು AI ಬಳಕೆ ಮಾಡ್ತಕ್ಕಂಥದ್ದು ಕೂಡ ಒಂದು ಪಾಪ್ ಕಲ್ಚರ್ ಆಗಿದೆ ಇತ್ತೀಚೆಗೆ ಅಂತ ನಾವು ಹೇಳ್ಬೋದು ಅಂತ. ಹಾಗೆ ಮತ್ತೊಂದು ವಿಧಾನದ ಕಲ್ಚರ್ ಏನಪ್ಪ ಅಂದ್ರೆ ಬಹುಶಃ ನಾವು ಇದು ನೆನಪಿಡಲೇಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಏನಂತೀವಿ ಅಂದ್ರೆ ಸಾಮಾಜಿಕ ಸಮೂಹಗಳಲ್ಲಿ ಅನುಸರಿಸುವಂಥದ್ದು ಎಲೈಟ್ ಕಲ್ಚರ್ ಆರ್ ಹೈ ಕಲ್ಚರ್ ಅಂತ. ಉನ್ನತ ಸಂಸ್ಕೃತಿ ಅಥವಾ ಗಣ್ಯ ವ್ಯಕ್ತಿಗಳು ಆಚರಿಸುವಂತಹ ಸಂಸ್ಕೃತಿ ಅಂತಕ್ಕಂಥದ್ದು. ಬಹುಶಃ ನಮಗೆಲ್ಲ ಗೊತ್ತಿರಬಹುದು ಏನಪ್ಪ ಅಂತಂದ್ರೆ ಸಮಾಜದಲ್ಲಿರುವಂತಹ ಉನ್ನತ ವರ್ಗದ ಜನ, ಅಪ್ಪರ್ ಕ್ಲಾಸ್ ಪೀಪಲ್ಸ್ ಏನಿದಾರೋ ಅವರು ಆಚರಿಸುವಂತಹ ಸಂಸ್ಕೃತಿ ಏನಿದೆಯೋ, ಉದಾಹರಣೆಗೆ ಅವರು ಆಚರಿಸುವಂತಹ ಸಂಸ್ಕೃತಿ ಅಂತಂದ್ರೆ ಅವರು ಉಡುವಂತಹ ಉಡುಗೆ ತೊಡುಗೆಗಳಾಗಿರ್ಬೋದು, ಅವರು ಬಳಸುವಂತಹ ಉನ್ನತ ಮಟ್ಟದ ಭಾಷೆ ಆಗಿರ್ಬೋದು, ಅಥವಾ ಅವರು ಬಳಸುವಂತಹ ಒಂದು ಆಹಾರಗಳಾಗಿರ್ಬೋದು, ಅಥವಾ ಇನ್ನಿತರೆ ಏನದು ವೆಹಿಕಲ್ಸ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು. ಬಹುಶಃ ನೀವನ್ನೆಲ್ಲ ನೋಡ್ಬೋದು. ಅವನ್ನೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತದೆ ಸೊ ಇದೊಂಥರ ಕ್ಲಾಸಿಕಲ್ ಆಗಿರ್ತಕ್ಕಂತಹ ಕಲ್ಚರು ಅಥವಾ ಬಹಳಷ್ಟು ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಮಾತ್ರ ಇದನ್ನು ಆಚರಿಸ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು. ಇನ್ನು ಬಹಳ ಶ್ರೀಮಂತ ಆಗಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಅಂತಹ ಸಂಸ್ಕೃತಿನ ಆಚರಿಸ್ತಂಥ. ಇದಕ್ಕೆ ಬಹುಶಃ ಹಿಂದಿನ ಕಾಲದಲ್ಲಿಯೂ ಕೂಡ ಮೈಸೂರನ್ನು ಅರಮನೆ ಪ್ಯಾಲೇಸನ್ನು ಕಟ್ಟಿದ್ದಾರೆ. ಆಮೇಲೆ ಬಹಳಷ್ಟು ಜನ ದೊಡ್ಡ ದೊಡ್ಡ ಇದುಗಳು ಟೂರ್ ಹೋಗ್ತಾರೆ. ಉದಾಹರಣೆಗೆ ತಾಜ್ ಮಹಲ್ಗೆ ಹೋಗ್ತಾರೆ, ಬೇಲೂರು ಹಳೆಬೀಡಿನಂಥ ದೇವಸ್ಥಾನಗಳಿಗೆ ಹೋಗ್ತಾರೆ, ಮೈಸೂರು ದಸರಾಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು. ಸಣ್ಣ ವ್ಯಕ್ತಿಗಳು ಹೋಗ್ತಾರೆ ಇಲ್ಲ ಅಂತಾರೆ, ಬಟ್ ವಿಶೇಷವಾಗಿ ಉನ್ನತವಾಗಿರ್ತಕ್ಕಂತಹ ಅಥವಾ ಹೆಚ್ಚಿನ ಅಂತಸ್ತು ಆಸ್ತಿಯನ್ನು ಹೊಂದಿರುವಂಥ ಜನ ಏನು ಮಾಡ್ತಾರೆ ಇದನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಹಾಗೆ ಬಹಳಷ್ಟು ಅಪ್ಪರ್ ಕ್ಲಾಸ್ ಪೀಪಲ್ ಅಂತ ಏನು ಕರಿತೀವೋ ಅಥವಾ ಉನ್ನತ ಮೇಲ್ವರ್ಗದ ಜನ ಅಂತ ಏನು ಕರಿತೀವೋ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ವಿಶೇಷವಾದಂತಹ ಬಟ್ಟೆಗಳನ್ನ ಅಂದರೆ ಮೈಸೂರು ಸಿಲ್ಕ್ ಸಾರಿ ಆಗಿರ್ಬೋದು ಅಥವಾ ಅವರು ಮಾಡುವಂತಹ ಕೆಲವು ಆಚರಣೆಗಳಾಗಿರ್ಬೋದು, ಅದು ಮದುವೆ ಆಗಿರ್ಬೋದು ಅಥವಾ ಹಬ್ಬ ಆಗಿರ್ಬೋದು, ಅವನ್ನೆಲ್ಲ ಬಹಳಷ್ಟು ಹಣವನ್ನು ವ್ಯಯಿಸಿ ಅಥವಾ ಬಹಳಷ್ಟು ಉನ್ನತವಾಗಿರ್ತಕ್ಕಂತಹ ವೆಚ್ಚದಿಂದ ಏನು ಮಾಡ್ತಂದ್ರೆ ಅಂತಹ ಸಂಸ್ಕೃತಿಯನ್ನು ಆಚರಿಸ್ತಾರೆ. ಅದಕ್ಕೆ ನಾವು ಹೈ ಕಲ್ಚರ್ ಆರ್ ಎಲೈಟ್ ಕಲ್ಚರ್ ಅಂತ ಕೂಡ ಕರಿತೀವಿ ಅಂತಕ್ಕಂಥದ್ದು.
ಹಾಗೆ ಮತ್ತೊಂದು ವಿಧಾನದ ಸಂಸ್ಕೃತಿ ಏನಪ್ಪ ಅಂತಂದ್ರೆ ಅದು ಸಮಯವನ್ನು ಆಧರಿಸಿ ಮಾಡಿರ್ತಕ್ಕಂತಹ ಒಂದು ಸಂಸ್ಕೃತಿ. ಅದಕ್ಕೆ ನಾವು ಟ್ರೆಡಿಷ್ನಲ್ ಕಲ್ಚರ್, ಅದರಲ್ಲಿ ಬರ್ತಕ್ಕಂಥದ್ದು ಟ್ರೆಡಿಷ್ನಲ್ ಕಲ್ಚರ್ ಅಂತ, ಅಂದರೆ ಸಾಂಪ್ರದಾಯಿಕ ಸಂಸ್ಕೃತಿ ಅಂತಕ್ಕಂಥದ್ದು. ಇದು ಬಹುಶಃ ಇದೊಂಥರ ಇವತ್ತಿಗೂ ಇದೆ, ಎಲ್ಲ ಸಮುದಾಯಗಳಲ್ಲೂ ಇದೆ ಅಂತಕ್ಕಂಥ. ಸಾಂಪ್ರದಾಯಿಕ ಅಂತ ಅಂದರೆ ಪಾಸ್ಡ್ ಡೌನ್ ಜನ್ರೇಷನ್ಸ್ ರಿಲೇಟಿವ್ಲಿ ಅನ್ಚೇಂಜಿಂಗ್ ಅಂತ, ಅಂದರೆ ಹಿಂದಿನ ಕಾಲದಿಂದ ಅನುಸರಿಸಿಕೊಂಡು ಈಗಲೂ ಅನುಸರಿಸಿಕೊಂಡು ಹೋಗುತ್ತಿರುವಂತಹ ಸಂಸ್ಕೃತಿ ಏನಿದೆಯೋ ಸಾಂಪ್ರದಾಯಿಕ ಸಂಸ್ಕೃತಿ ಅಂತಕ್ಕಂಥದ್ದು. ಉದಾಹರಣೆಗೆ ನಾವು ಬಹಳಷ್ಟು ಹಬ್ಬಗಳನ್ನು ಹಿಂದಿನಿಂದ ಆಚರಿಸ್ಕೊಂಡು ಬಂದಿದ್ದಾರೆ, ನಮ್ಮ ಹಿರಿಯರೆಲ್ಲ ಆಚರಿಸ್ಕೊಂಡು ಬಂದಿದ್ದಾರೆ, ಅವುಗಳನ್ನು ನಾವು ಇವತ್ತಿಗೂ ಆಚರಿಸ್ತೀವಿ. ಬಹಳಷ್ಟು ಕೆಲವು ಸಮುದಾಯಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಜಾತ್ರೆಗಳನ್ನ ಆಚರಿಸ್ತಾರೆ. ಅದು ಮಹಾಶಿವರಾತ್ರಿಯಲ್ಲಿ ಆಗಿರ್ಬೋದು, ಅಥವಾ ಶ್ರಾವಣದಲ್ಲಿ ಆಗಿರ್ಬೋದು, ಅಥವಾ ವಿಜಯದಶಮಿಯಲ್ಲಿ ಆಗಿರ್ಬೋದು, ಅಥವಾ ದೀಪಾವಳಿಯಲ್ಲಿ ಆಗಿರ್ಬೋದು. ಸೊ ಉದಾಹರಣೆಗೆ ಹಾಗೆ ಇನ್ನು ಕೆಲವು ಹಬ್ಬಗಳು ನಾಗರ ಪಂಚಮಿ ಆಗಿರ್ಬೋದು, ಗಣೇಶ ಚತುರ್ಥಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಆಚರಿಸ್ತಾರಂತ. ಅವ್ನು ಚೇಂಜ್ ಮಾಡಿಲ್ಲ ಅವರು, ಹಿಂದಿನಿಂದ ಅನುಸರಿಸ್ಕೊಂಡು ಬಂದಿರತಕ್ಕಂಥದ್ದು ಪ್ರಾಚೀನ ಕಾಲದ ಒಂದು ಏನು ಪದ್ಧತಿಗಳಿದಾವೆ, ರೂಢಿಗಳಿದಾವೆ, ಸಂಪ್ರದಾಯ, ಅವನು ಈಗಲೂ ಅನುಸರಿಸ್ಕೊಂಡು ಬರ್ತಾಯಿದ್ದೀವಿ ಅಂತಕ್ಕಂಥ. ಅವುಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳಾರ್ದು ಹಾಗೆ ಅನುಸರಿಸ್ಕೊಂಡು ಬಂದ್ರೆ ಅದಕ್ಕೆ ಸಾಂಪ್ರದಾಯಿಕ ಸಂಸ್ಕೃತಿ ಅಥವಾ ಪರಂಪರಾಗತ ಸಂಸ್ಕೃತಿ ಅಂತ ಕೂಡ ಕರೀತಾರೆ ಅಂತಕ್ಕಂಥದ್ದು. ಹಾಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಸಂಸ್ಕೃತಿ ಅಂತ ಅದು ಮಾಡರ್ನ್ ಕಲ್ಚರ್ ಅಂತ ಕರಿತೀವಿ. ಸೊ ಈ ಮಾಡರ್ನ್ ಕಲ್ಚರ್ ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಇಂಡಸ್ಟ್ರಿಯಲೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಟೆಕ್ನಾಲಜಿ. ಸೊ ಅಂದರೆ ಈ ಒಂದು ಸಂಸ್ಕೃತಿ ಏನಾಗ್ಯದಪ್ಪ ಅಂತಂದ್ರೆ ಒಂದು ಆಧುನಿಕ ಸಂಸ್ಕೃತಿ ಅಂತಕ್ಕಂಥದ್ದು ಇತ್ತೀಚೆಗೆ, ಅಂದರೆ 19ನೇ ಶತಮಾನದ ನಂತರ, ಅಂದರೆ ಕೈಗಾರಿಕೀಕರಣದ ನಂತರ, ಜಾಗತೀಕರಣದ ನಂತರ ಮತ್ತು ಇತ್ತೀಚಿನ ಒಂದು ತಂತ್ರಜ್ಞಾನದ ಪರಿಣಾಮವಾಗಿ ಈ ಆಧುನಿಕ ಸಂಸ್ಕೃತಿಯನ್ನು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಥವಾ ಒಂದು ಆಧುನಿಕ ಶೈಲಿಯನ್ನು, ಜೀವನದ ಶೈಲಿಯನ್ನು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಆಚರಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ಈ ಮಾಡರ್ನ್ ಕಲ್ಚರ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾ ಇದ್ವಿ, ಆನ್ಲೈನ್ ಕಮ್ಯುನಿಕೇಷನ್ಗಳನ್ನು ಬಳಸ್ತಾ ಇದ್ವಿ. ಅದೆಲ್ಲವೂ ಕೂಡ ಒಂದು ಮಾಡರ್ನ್ ಕಲ್ಚರಲ್ಲಿ ಬರ್ತದೆ. ಜೊತೆಗೆ ನಮ್ಮ ಆಹಾರ ಆಗಿರ್ಬೋದು, ಅಥವಾ ಮತ್ತೊಂದು ವಿಧದ ಒಂದು ರೀತಿಯಾಗಿರ್ತಕ್ಕಂಥ ಭಾಷೆ ಆಗಿರ್ಬೋದು, ವಿಚಾರಗಳು, ಅವೆಲ್ಲವನ್ನು ಕೂಡ ನಾವು ಆಧುನಿಕ ಶೈಲಿಯಲ್ಲಿ ಬಳಸ್ತಾ ಇರೋದ್ರಿಂದ ಅದೊಂದು ಆಧುನಿಕ ಸಂಸ್ಕೃತಿ ಅಂತ ಕರಿತೀವಿ ಅಂತಕ್ಕಂಥದ್ದು. ಹೀಗೆ ಒಟ್ಟಾರೆಯಾಗಿ ಸಂಸ್ಕೃತಿ ಅಂತಕ್ಕಂಥದ್ದು ಅದನ್ನು ಒಂದಕ್ಕೆ ನಿರ್ದಿಷ್ಟಪಡಿಸಲಿಕ್ಕೆ ಆಗೋದಿಲ್ಲ. ಇನ್ನೂ ಬಹಳಷ್ಟು ಸಂಸ್ಕೃತಿಗಳನ್ನು ಬಹಳಷ್ಟು ಜನ ಅರ್ಥೈಸಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅದು ಸೈಬರ್ ಕಲ್ಚರ್ ಆಗಿರ್ಬೋದು, ಫುಡ್ ಕಲ್ಚರ್ ಆಗಿರ್ಬೋದು, ಇನ್ನೂ ಹಲವಾರು ಇದಾವೆ. ಬಹುಶಃ ಕಲ್ಚರ್ಗಳಲ್ಲಿ ಇಂತಿಷ್ಟೇ ಅಂತಕ್ಕಂಥ ಒಂದು ವರ್ಗೀಕರಣ ಮಾಡೋದು ಭಾರಿ ಕಷ್ಟ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಆ ಕಲ್ಚರ್ ಇಷ್ಟು ನಮ್ಮ ಸಾಮಾನ್ಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿರುವಂತಹ ಒಂದು ಸಂಸ್ಕೃತಿಗಳದಾವ ಅಂತಕ್ಕಂಥ ತಿಳ್ಕೊಂಡ್ರೆ ಇನ್ನೂ ಉಳಿದಿರ್ತಕ್ಕಂಥ ಸಂಸ್ಕೃತಿಗಳನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯಕಾರಿ ಆಗ್ತದೆ ಅಂತಕ್ಕಂಥ ಹೇಳ್ತಾ, ಇದೇ ರೀತಿ ನಾವು ಇನ್ನೂ ಹಲವಾರು ಸಂಸ್ಕೃತಿಗಳನ್ನ ತಿಳ್ಕೊಳ್ತಾ ಹೋಗೋಣ ಎಂಬುದನ್ನು ಮುಂದಿನ ಅವಧಿಯಲ್ಲಿ ತಿಳಿಯೋಣ ಅನ್ನುವಂತಹ ವಿಚಾರಗಳನ್ನು ತಿಳಿಸ್ತಾ, ಸೊ ಇಲ್ಲಿಗೆ ಈ ಒಂದು ಸಂಸ್ಕೃತಿಯ ಮುಖ್ಯ ಪ್ರಕಾರಗಳನ್ನು ಕುರಿತು ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಇದನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.